ನಮ್ಮ ಚಳ್ಳಕೆರೆ ನ್ಯೂಸ್ಗೆ ಸ್ವಾಗತ. ನಾನು ಜಯಶ್ರೀ. ಇಂದಿನ ಪ್ರಮುಖ ಸುದ್ದಿಗಳು. ಸಾರ್ವಜನಿಕರ ಸಮಸ್ಯೆಗಳು ಸದಾ ಹರಿಯುವ ನೀರಿನಂತೆ. ಅಧಿಕಾರಿಗಳು ತಮ್ಮ ವ್ಯಾಪ್ತಿಯ ಕೆಲಸ ಕಾರ್ಯಗಳನ್ನು ಚಾಚು ತಪ್ಪದೆ ಪಾಲಿಸಿಕೊಂಡು ಸಮಸ್ಯೆಗಳಿಗೆ ಪರಿಹಾರ ನೀಡಬೇಕು ಎಂದ ಶಾಸಕ ಟಿ ರಘುಮೂರ್ತಿ. ಚಳ್ಳಕೆರೆ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಗೆ ಬರುವ ರೋಗಿಗಳ ಗಮನದಲ್ಲಿರಿಸಿಕೊಂಡು ಮೈಸೂರಿನ ಬ್ಯಾಂಕ್ ನೋಟ್ ಮಿಲ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಮೈಸೂರು ಇವರಿಂದ 11 ಲಕ್ಷ ವೆಚ್ಚದಲ್ಲಿ ಡಯಾಲಿಸ್ ಯಂತ್ರವನ್ನ ದಾನವಾಗಿ ನೀಡಲಾಗಿದೆ. ಚಳ್ಳಕೆರೆ ನಗರದ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ತರಾಸು ರಂಗಮಂದಿರದಲ್ಲಿ ವನ ಮಹೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಬಯಲು ಸೀಮೆ ಹಸಿರೀಕರಣಕ್ಕೆ ಕಂಕಣ ಬದ್ಧರಾಗೋಣ ಎಂದ ರಾಜಯೋಗ ಆಶ್ರಮದ ಶ್ರೀ ದೇನಾ ಭಗತ್ ಗುರೂಜಿ. ದಿವಂಗತ ಕಮಲ ಹಂಪನ ಅವರ ಸ್ಮರಣಾರ್ಥವಾಗಿ ತಾಲೂಕು ಮಟ್ಟದ ನನ್ನ ಬದುಕು ನನ್ನ ಬವಣೆ ಎಂಬ ವಿಷಯವನ್ನ ಕುರಿತು ಕವಿಗೋಷ್ಠಿಯನ್ನ ಜುಲೈ 7ರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಕಾಸಾಬಾದ್ ತಾಲೂಕು ಅಧ್ಯಕ್ಷ ಜಿಟಿ ವೀರಭದ್ರಸ್ವಾಮಿ ಹೇಳಿದರು. ಒಕ್ಕಲು ಕಣ ಮಾಡಿಕೊಡುವಂತೆ ದಲಿತರಿಂದ ಪ್ರತಿಭಟನೆ. ಎಸ್ಆರ್ಎಸ್ ಶಾಲೆ ಚಿತ್ರದುರ್ಗಕ್ಕೆ ಒಂದು ಬ್ರ್ಯಾಂಡ್ ಆಗಿದೆ ಎಂದ ಮಾದಾರ ಗುರುಪೀಠದ ಶ್ರೀ ಮಾದಾರ ಚೆನ್ನಯ್ಯ ಶ್ರೀಗಳು. ಹೊಳಲ್ಕೆರೆ ರಾಷ್ಟ್ರೀಯ ಹೆದ್ದಾರಿ 13ರಲ್ಲಿ ಭೀಕರ ಅಪಘಾತ ನಡೆದಿದ್ದು ಲಾರಿ ಪಲ್ಟಿ ಹೊಡೆದು ಚಾಲಕ ಪ್ರಾಣಾಪಾಯದಿಂದ ಪಾರಾದ ಘಟನೆ ನಡೆದಿದೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಹಿನ್ನೆಲೆಯಲ್ಲಿ ಮನೆಗೆ ಬಂದಿದ್ದ ಬೆಂಗಳೂರಿನ ತನಿಖಾ ಪೊಲೀಸರು. ಗುರುವಾದವರು ಮೈಯೆಲ್ಲ ಕಣ್ಣಾಗಿರಬೇಕು ಎಂದ ಸಾಣೆಹಳ್ಳಿ ಶ್ರೀಗಳು.